ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬಕ್ಕೆ ವೆರೈಟಿ ಉಂಡಿಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮ್ನಿ ಮಾಡಿ ತೋರಿಸಿನಿ. ಇವತ್ತು ಶೇಂಗಾದ ಉಂಡಿ ಮಾಡಾಕತ್ತಿದ್ದಾರೆ, ನಿಮಗೂ ಮಾಡಿ ತೋರಿಸಿದ್ರಾಯ್ತು ಅಂತ ಹೇಳಿ ಮಾಡಾಕತ್ತೀನಿ. ನೀವು ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೊತೀನಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದ್ರಿ. ಈಗ ನಾನು ಒಂದು ಅರ್ಧ ಕೆಜಿ ಶೇಂಗಾದ ಕಾಳು ತೊಗೊಂಡಿನ್ರಿ. ಈಗ ಶೇಂಗಾದ ಕಾಳು ಹಾಕೋತೀನಿ. ಇವು ಚಲೋ ಹೊತ್ನಾಗೆ ಹುರ್ಕೋಬೇಕ್ರಿ. ಈಗ ನೋಡ್ರಿ, ಇವು ಶೇಂಗಾದ ಕಾಳು ಹುರಿದಾವು. ಈಗ ನಾವು ತಕ್ಕೋತೀನಿ ನೋಡ್ರಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ವಿಡಿಯೋದಾಗ. ನೋಡ್ರಿ, ಈ ರೀತಿ ಶೇಂಗಾದ ಕಾಳು ಹುರಿದಾವ ನೋಡ್ರಿ. ಈಗ ಹುರಿದಾವ್ ನೋಡ್ರಿ. ಈಗ ನಾನು ಹಾಕೋತೀನಿ ನೋಡ್ರಿ. ಇವು ತಣ್ಣಗಾಗ್ಬೇಕ್ರಿ. ತಣ್ಣಗಾದ ನಂತರ ಸಿಪ್ಪಿ ತೆಗೆದು ಕೇರ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾ ಶೇಂಗಾದ ಕಾಳು ಹುರಿದು ತಣ್ಣಗಾಕಿ ಬಿಟ್ಟಿನಲ್ಲಿ. ಈಗ ನಾನು 400 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿನಿ. ಅದು ಅರ್ಧ ಕೆಜಿ ಶೇಂಗಾದ ಕಾಳು ತೊಗೊಂಡಿನಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ತೊಗೊಂಡಿನಿ. ನೀವು ಬೇಕಾದ್ರೆ ಸಮ ಹಾಕೋಬೋದು, ಸ್ವೀಟ್ ಜಾಸ್ತಿ ಬೇಕನ್ನೋದಾದ್ರೆ. ಈಗ ನಾನು ಬೆಲ್ಲ ತೊಗೊಂಡಿನಿ, ಬೆಲ್ಲ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ಬೆಲ್ಲ ಕರ್ಗಕ್ಕೆ ನೀರು ಹಾಕೊಂಡ್ರಿ. ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಇದು ಬೆಲ್ಲ ಕರಗಬೇಕ್ರಿ. ನಾ ಶೇಂಗಾದ ಉಂಡಿ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಇದು ಬೆಲ್ಲ ಕರಗಲ್ರಿ. ಅಷ್ಟೊತ್ತಿಗೆ ನಾವು ಶೇಂಗಾದ ಕಾಳು ಸಿಪ್ಪೆ ತಕ್ಕೊಂಡು ಕೇರ್ಕೊಂಬರೋಣ್ರಿ. ಈಗ ನಾನು ಶೇಂಗಾದ ಕಾಳು ತಣ್ಣಗಾಕಿ ಬಿಟ್ಟಿದ್ನೆಲ್ಲ, ಪರಾತಿಗೆ ಹಾಕೊಂಡಿದ್ದೆ. ಇವೊಂದು ಸ್ವಲ್ಪ ತಣ್ಣಗಾಗ್ಯಾವ್ರಿ. ಈಗ ಒಂದು ಬಟ್ಟೆ ಮೇಲೆ ಹಾಕೊಂಡು ಇವು ಸಿಪ್ಪೆ ತಕ್ಕೋತೀನಿ ನೋಡ್ರಿ. ನೋಡ್ರಿ, ಇವು ತಣ್ಣಗಾಗ್ಯಾವ್ರಿ. ಈಗ ಇವು ನೀವು ಕೈಲೇ ಹಿಂಗೆ ತಿಕ್ಕಿ ಆದ್ರೂ ಮಾಡ್ಕೋಬೋದು, ಇಲ್ಲ ನೆಲಕ್ಕೆ ಬಡದಾದ್ರೂ ಮಾಡ್ಕೋಬೋದ್ರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಂಗೆ ಮಾಡ್ಕೋಬೋದ್ರಿ. ಕೈಲೇ ತಿಕ್ಕಿದ್ರೆ ಬೇಗ ಬಿಚ್ಚಲ್ರಿ. ಹಿಂಗೆ ನೆಲಕ್ಕೆ ಬಡಿದ್ರೆ ಬೇಳೆ ಬೇಗ ಬಿಸ್ತಾವ್ರಿ. ಹಿಂಗೆ ನೆಲಕ್ಕೆ ಬಡಿದ್ರೆ ಸಿಪ್ಪೆ ಬೇಗ ಬಿಸ್ತಾವ್ರಿ. ಹಿಂಗೆ ಕೂಡ್ಸ್ಕೋಬೇಕ್ರಿ. ಕೂಡ್ಸ್ಕೊಂಡು ಈ ರೀತಿ ನೆಲಕ್ಕೆ ಕುಟ್ಬೇಕ್ರಿ. ಅಂದರೆ ಇದು ಕ್ಲೋಸ್ ಮಾಡ್ಕೋಬೇಕು. ಕಾಳು ಕೆಳಗೆ ಬೀಳಾರ್ದಂಗೆ ಕ್ಲೋಸ್ ಮಾಡ್ಕೊಂಡು ಹಿಂಗೆ ಬಡಿಬೇಕ್ರಿ ನೆಲಕ್ಕೆ. ನೋಡ್ರಿ, ಈ ರೀತಿ ಬಡಿದ್ರೆ ಸಿಪ್ಪೆನೂ ಬಿಸ್ತಾವು, ಕಾಳನ್ನು ಬೇಳೆ ಆಗ್ತಾವ್ರಿ. ಹಿಂಗೊಂದು 4 ಸತಿ ಬಡಿದ್ರೆ ಅಂದ್ರೆ ಎಲ್ಲ ಬಿಚ್ಚಿ ಬಿಡ್ತಾವ ನೋಡ್ರಿ. ಎಲ್ಲ ಬೇಳೆನೂ ಆಗ್ತಾವ. ಹಿಂಗೆಲ್ಲ ಕುಟ್ಟೋದ್ರಿಂದ ಕಾಳೆಲ್ಲ ಒಡಿತಾವ ನೋಡ್ರಿ. ಈಗ ಇದು ಮರಕ್ಕೆ ಹಾಕಿ ಕೇರ್ಕೊಳ್ಳೋಣ್ರಿ. ಈಗ ನಾನು ಇದ್ರಾಗೆ ಕೇರ್ಕೋತೀನಿ ನೋಡ್ರಿ. ನೀವು ಬೇಕಾದ್ರೆ ನೆಲದಾಗೂ ಕೇರ್ಕೋಬಹುದು, ಇದ್ರಾಗಾದ್ರೂ ಕೇರ್ಕೋ. ಯಾಕಂದ್ರೆ ಇದು ಹತ್ತಿರ್ತೈತಲ್ಲ ಸಿಪ್ಪೆ, ನಾ ಹಂಗಾಗಿ ಅದ್ರ ಮೇಲೆ ಕೇರಾಕತ್ತೀನಿ ನೋಡ್ರಿ. ನೋಡ್ರಿ, ಸಿಪ್ಪೆ ಎಲ್ಲ ಕಡ್ಯಾಕಾಗೈತಿ ನೋಡ್ರಿ. ಬೇಳೆ ಆಗ್ಯಾವ ಒಂದೊಂದು. ಇನ್ನು ನಿಮ್ಗೆ ದಪ್ಪದ ಅನ್ನೋದ್ರೆ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೋದು. ಇಲ್ಲ ಬೇಡ ಕಳ್ಕಳ ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ನೋಡ್ರಿ, ನಾ ಇಲ್ಲಿ ಬೆಲ್ಲ ಕರಗ್ಸಕ್ಕೆ ಬಿಟ್ಟಿದ್ದೆ. ಬೆಲ್ಲ ಕರಗಾಕತ್ತೈತಿ. ಈಗ ನಾನು ಶೇಂಗಾದ ಕಾಳು ರೆಡಿ ಮಾಡ್ಕೊಂಬಂದಿನಿ ನೋಡ್ರಿ. ಹಂಗೆ ಕುಟ್ಟೋದ್ರಿಂದ ಸ್ವಲ್ಪ ಬೇಳೆ ಆಗ್ಯಾವ್ರು, ನುಚ್ಚಾಗ್ಯಾವ್ರು. ನೀವು ಮಿಕ್ಸಿಗೆ ಹಾಕೊಂಡ್ರೆ ಪೂರ ಪೌಡ್ರ್ ಆಗಿಬಿಡ್ತೈತಿ. ಆ ಗುಂಡಿ ಸರಿ ಅನ್ಸಲ್ಲ ರೀ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿನಿ. ನಿಮ್ಗೆ ಇನ್ನೂ ಸಣ್ಣ ಬೇಕನ್ನೋದ್ರೆ ನೀವು ಸ್ವಲ್ಪ ಮಿಕ್ಸಿಗೆ ಹಾಕೋಬೋದು. ಇಲ್ಲ ನಿಮಗೆ ಯಾವ್ದಾರು ಬೇರೆ ಪದ್ಧತಿ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾ ಮುಂದಿನ ಸಲ ಮಾಡಕ್ಕೆ ಹಂಗೂ ಮಾಡ್ತೀನಿ ರೀ. ಈಗ ಇದು ಬೆಲ್ಲ ಕರಗೈತ್ರಿ. ಈಗ ಇದು ಸೋದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾ ಬೆಲ್ಲ ಕರಗಿಸ್ಕೊಂಡಿನಲ್ಲ, ಇದು ಸೋಸ್ಕೋತೀನಿ. ಯಾಕಂದ್ರೆ ಕಡ್ಡಿ ಅದು ಇರಬಾರ್ದು ಅಂತ ಹೇಳಿ ಅಷ್ಟೇ ರೀ. ಈಗ ನಾ ತೊಳೆದು ಇದೇ ಪಾತ್ರೆ ವಾಪಸ್ ಇಡ್ತೀನಿ ರೀ. ಈಗ ನಾನು ಅದೇ ಪಾತ್ರೆ ವಾಪಸ್ ಇಟ್ಕೊಂಡಿನ್ರಿ. ಈಗೇನು ಬೆಲ್ಲ ಸೋಸ್ಕೊಂಡಿದ್ನೆಲ್ಲ ಅದು ಹಾಕೋತೀನಿ. ಯಾಕಂದ್ರೆ ಇದು ಒಂದೇಳೆ ಪಾಕ ಬರ್ಬೇಕ್ರಿ. ನಾವು ಬರೀ ಕರಗಿಸ್ಕೊಂಡಿದ್ವಿ, ಜಸ್ಟ್ ಬರೇ ಅಂದ್ರೆ ಸೋಸ್ಕೊಳ್ಳೋ ಸಲುವಾಗಿ ಕರಗಿಸ್ಕೊಂಡಿದ್ವಿ. ಯಾಕಂದ್ರೆ ಬೆಲ್ಲಾಗ ಏನಾರು ಕಡ್ಡಿ ಅದು ಇರಬಾರ್ದು ಅಂತ ಹೇಳಿ ಅಷ್ಟೇ ರೀ. ಕಡ್ಡಿ ಅದಿಲ್ಲ ಅಂದ್ರೆ ಹಂಗೆ ಮಾಡ್ಕೋಬೋದ್ರಿ. ಈಗ ಇದು ಒಂದೆಡೆ ಪಾಕ ಬರ್ಬೇಕ್ರಿ. ಇದು ಪಾಕ ಆಗ್ಬೇಕ್ರಿ. ಪಾಕ ಆಗೋರಿಗೆ ಬೇಯಿಸ್ಕೋಬೇಕ್ರಿ. ನೀವು ಒಂದು ಪ್ಲೇಟಲ್ಲಿ ನೀರು ಇಟ್ಕೋರಿ, ಗೊತ್ತಾಗತ್ತೆ ನಿಮ್ಗೆ. ಹಿಂಗೆ ಮಾಡಿ ನೋಡ್ರಿ, ಇದು ಒಂದೇ ಸಮ ಬೀಳ್ಬೇಕ್ರಿ, ಕಟ್ಟಾಲಾರ್ದಾಗ. ಈಗ ಕಟ್ ಆಗಾಕತ್ತೈತಿ. ಇದು ಕಟ್ಟಾಲಾರ್ದಂಗೆ ಬಿತ್ತಂದ್ರೆ ಪಾಕ ರೆಡಿ ಆಗ್ಯದ ಅಂತ ತರ್ತಾರೆ. ನೀವು ಏರ್ ಪಾಕ ತೊಗೊಂಡ್ರೆ ಉಂಡಿ ಗಟ್ಟಿ ಆಗ್ತಾವ್ರಿ. ಮತ್ತು ಸ್ವಲ್ಪ ಕಡಿಮೆ ಪಾಕ ತೊಗೊಂಡ್ರೆ ಮೆತ್ತಗಾಗ್ಬಿಡ್ತಾವೆ. ಮೀಡಿಯಮಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರ್ತಾವ್ರಿ. ನೀವು ಮೀಡಿಯಮಲ್ಲಿ ತೊಗೋಬೇಕಾಗ್ತೈತ್ರಿ. ಪೂರಷ್ಟು ಏರು ತೊಗೋಬಾರ್ದು, ಪೂರಷ್ಟು ಮೆತ್ತಗೂ ತೊಗೋಬಾರ್ದ್ರಿ. ಇದನ್ನ ಸ್ವಲ್ಪ ಕುದಿಬೇಕ್ರಿ.
ನಾನು ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ, ನೀರಾಗ ಹಾಕಿ ತೋರಿಸ್ತೀನಿ ರೀ. ನಾ ಹಿಂದಿನ ಹಿಡಿದಾಗ ಚುರುಮುರಿ ಉಂಡೆ ಮಾಡ್ದಾಗ ತೋರಿಸಿದ್ನಲ್ರಿ, ಅದೇ ಥರ ಮಾಡ್ಕೋಬೇಕ್ರಿ. ಅದಕ್ಕೆ ನಾನು ಎಣ್ಣೆ ಹಾಕಿ ಮಾಡಿದ್ದೆ, ಈಗ ಇದಕ್ಕೆ ನೀರು ಹಾಕಿ ಮಾಡಾಕತ್ತೀನಿ. ಅದು ಎಣ್ಣೆ ಹಾಕಿದ್ರಿಂದ ಎಷ್ಟು ಬೇಗ ಬಂತಲ್ರಿ ಪಾಕ. ಈಗ ಇದು ನೀರು ಹಾಕಿನೇ ಸ್ವಲ್ಪ ಬೇಯಿಸ್ಬೇಕಾಗ್ತೈತ್ರಿ. ಈಗ ನೋಡ್ರಿ ಇದು ಪಾಕ ಬಂದೈತೆ ನೋಡ್ರಿ. ಇದು ಹಿಂಗೆ ಕಂಟಿನ್ಯೂಸ್ ಆಗಿ ಬೀಳ್ಬೇಕ್ರಿ ಇದು. ಈಗ ನೋಡ್ರಿ ಪಾಕ ರೆಡಿ ಆಗೈತಿ. ನಾ ಶೇಂಗಾದ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ಇದು ಚಲೋ ಹೊತ್ನೆ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು 1 ಕಪ್ ಪುಟಾಣಿ ಹಿಟ್ಟು ತೊಗೊಂಡೇನ್ರಿ, ಅದು ಹಾಕೋತೀನಿ. ಅಂದ್ರೆ ಬೈಂಡಿಂಗಿಗೆ ರೀ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ಬೈಂಡಿಂಗಿಗೆ ಹಾಕೊಂಡ್ರೆ ಉಂಡೆ ಚಲೋ ಬರ್ತಾವ್ರಿ. ನಾನು ಸ್ಟೋವ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇನ್ರಿ. ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ನೀವು ಜೋರು ಇಟ್ಕೊಂಡು ಮಾಡ್ಕೊಂಡ್ರೆ ಮತ್ತೆ ಏರಾಗ್ಬಿಡ್ತೈತಿ. ಅವಾಗ ಉಂಡೆ ಬರಂಗಿಲ್ಲ ರೀ. ಉಂಡೆ ಬಂದ್ರೂ ಗಟ್ಟಿ ಆಗ್ತಾವ್ರಿ ಉಂಡೆ. ನೀವು ಹಿಟ್ಟು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದ್ರಿ. ನಾನು 1 ಕಪ್ ಹಾಕೊಂಡೇನಿ ನೋಡ್ರಿ. ಈಗ ಬೆಲ್ಲದ ಪಾಕದ ಜೊತೆಗೆ ಶೇಂಗಾದ ಕಾಳ ಮತ್ತು ಪುಟಾಣಿ ಹಿಟ್ಟು 2 ಮಿಕ್ಸ್ ಆಗೈತಿ. ಈಗ ಇವು ಉಂಡೆ ಕಟ್ಟಮ್ರಿ. ಇದು ಬಿಸಿ ಇರ್ತೈತಿ, ನೀವು ನೋಡ್ಕೊಂಡು ಉಂಡೆ ಕಟ್ಟಬೇಕಾಗ್ತೈತ್ರಿ. ನೀವು ಇದಕ್ಕೆ ಬೇಕಂದ್ರೆ ಏಲಕ್ಕಿ ಅದು ಹಾಕೋಬೋದು. ನಾನೇನು ಹಾಕಿಲ್ಲ, ಸಿಂಪಲಾಗಿ ಮಾಡಾಕತ್ತೀನಿ. ನೀವು ಸ್ವಲ್ಪ ಬಿಸಿ ಇದ್ದಾಗೆ ಕಟ್ಬೇಕ್ರಿ. ಪೂರ ತಣ್ಣಗಾದ್ರೆ ಗಟ್ಟಿ ಆಗಿಬಿಡ್ತೈತಿ, ಉಂಡೆ ಬರಲ್ರಿ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗೆ ನೀವು ಉಂಡೆ ಕಟ್ಕೊಂಡ್ರೆ ಮಸ್ತಾಗಿರ್ತೈತಿ. ಈಗ ನಾ ಸ್ಟವ್ ಆಫ್ ಮಾಡೀನಿ. ಈಗ ತೆಳಗೆ ಇಟ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ಎಲ್ಲ ಚಲೋ ಹೊತ್ನೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಉಂಡೆ ಕಟ್ಕೋತೀನಿ ನೋಡ್ರಿ. ಈ ರೀತಿ ಆಗೈತಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೊಂಡು. ಈಗ ಇದು ಬಿಸಿ ಇರ್ತೈತಲ್ರಿ, ಕೈ ಸುಡ್ತೈತ್ರಿ. ಹಾಗಾಗಿ ನಾನು ಇನ್ನೇನು ಕವರ್ ತೊಗೊಂಡಿದ್ನಲ್ಲ ಅದೇ ಕವರ್ ತೊಗೊಂಡಿನಿ ನೋಡ್ರಿ. ಈಗ ಅದ್ರಾಗೆ ಹಾಕೊಂಡು ಉಂಡೆಗಳು ಕಟ್ತೀನಿ ರೀ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡ್ಕೊಂಡು ನೀವು ಕಟ್ಕೋಬೋದ್ರಿ. ಈ ರೀತಿ ಮಾಡಿದ್ರೆ ಉಂಡೆ ರೆಡಿ ಆಗಿಬಿಡ್ತೈತ್ರಿ. ಬಿಸಿ ಇರ್ತೈತಲ್ಲ, ಬಿಸಿ ಇರ್ಬೇಕಾದ್ರೆ ಕಟ್ಬೇಕು. ನೀವು ಕೈಲೇ ಹಿಡಿಯಾಕೆ ಬರಲ್ರಿ. ಹಾಗಾಗಿ ನಾನೊಂದು ಕವರಲ್ಲಿ ಹಾಕಿ ಕಟ್ಕೊಳಕತ್ತೀನಿ. ನೀವು ಕೈಲೇ ಮುಟ್ಟಾಕ್ ಬರ್ತಿತ್ತಂದ್ರೆ ಕೈಲೇ ಕಟ್ಕೋಬೋದ್ರಿ. ಇದು ತುಂಬ ಬಿಸಿ ಐತಿ. ನಾ ಹಿಂಗಾಗಿ ಕವರಲ್ಲಿ ಹಾಕಿ ಕಟ್ಕೊಂಡೆ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಉಂಡೆ ಕಟ್ಕೋತೀನಿ ನೋಡ್ರಿ. ಈಗ ನಾನು ಹೋಸತೆ ಮಾಡಿದಾಗ ಕೈಲೇನೆ ಕಟ್ಟಿದ್ದೆ ರೀ. ಕೈಯೆಲ್ಲ ಸುಟ್ಟು ಕೆಂಪಾಗಿದ್ದು. ಈ ಮೆಥಡಲ್ಲಿ ಮಾಡಿದ್ರೆ ಚಲೋ ಅಂತೇಳಿ ನಾನು ಈ ರೀತಿ ಮಾಡೀನಿ. ನಿಮಗೆ ಕವರ್ ಬ್ಯಾಡ ಅನ್ನೋದಾದ್ರೆ ನೀವು ಸ್ವಲ್ಪ ತಣ್ಣಗಾದ ನಂತರ ಕೈಲೇ ಕಟ್ಕೋಬೋದು. ನಾನು ಕವರಲ್ಲಿ ಕಟ್ಟಾಕತ್ತೀನಿ ನೋಡ್ರಿ. ನೀವು ಸೇಪ್ ಮಾಡ್ಕೊಳಕ್ ಬೇಕಾದ್ರೆ ಕೈಲೇನೆ ಹಿಂಗೆ ಮಾಡ್ಕೋಬೋದ್ರಿ. ನೋಡ್ರಿ ಬಿಸಿ ಇರೋದ್ರಿಂದ ಕೈಯೆಲ್ಲ ಕೆಂಪಾಗ್ಬಿಡ್ತೈತಿ ನೋಡ್ರಿ. ನೋಡ್ರಿ ಇದೇ ರೀತಿ ಮಿಕ್ಕಿದ್ದೆಲ್ಲ ಉಂಡೆ ಕಟ್ಕೋತೀನಿ ರೀ. ನಾನು ಈ ಸೈಜಲ್ಲಿ ಕಟ್ಕೊಂಡೇನೆ. ನಿಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಕಟ್ಕೋಬೋದ್ರಿ. ನಿಮ್ಗೆ ಬಿಸಿ ಬಿಸಿದು ಕಟ್ಟಾಕ್ ರೂಢಿ ಇತ್ತಂದ್ರೆ ನೀವು ಕೈಲೇನೆ ಕಟ್ಕೋಬೋದ್ರಿ ಈ ರೀತಿ. ಈಗ ನೋಡ್ರಿ ನಾ ಉಂಡೆ ಎಲ್ಲ ಕಟ್ಟಿದ್ದೀನಿ. ಇಷ್ಟ ಆಗ್ಯಾವ ನೋಡ್ರಿ. ಈಗ ನೋಡ್ರಿ ನಾ ತೊಗೊಂಡಿರೋ ಅಳತೆಯಲ್ಲಿ 10 ರಿಂದ 12 ಉಂಡೆ ಆಗ್ಯಾವ ನೋಡ್ರಿ. ನಾನು ಅರ್ಧ kg ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾ ದೊಡ್ಡ ದೊಡ್ಡ ಉಂಡೆ ಕಟ್ಟೀನಿ. ನೀವು ಬೇಕಾದ್ರೆ ಸಣ್ಣ ಸಣ್ಣ ಕಟ್ಟಿದ್ರೆ ಒಂದು 20 ಉಂಡೆ ಆಗ್ತಾವ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಶೇಂಗಾದ ಉಂಡೆ ಮಾಡೋದನ್ನ. ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾ ಶೇಂಗಾದ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.